ನಮಸ್ಕಾರ ಬಂಧುಗಳೇ. ನಾವು ಯಾವುದೇ ಪೂಜೆ, ಹೋಮ ಅಥವಾ ಶುಭ ಕಾರ್ಯ ಮಾಡುವಾಗ ಪುರೋಹಿತರು ಮೊದಲು ಮಾಡಿಸುವುದೇ ಸಂಕಲ್ಪ. ಶುಭೆ ಶೋಭನೆ ಮುಹೂರ್ತೆ, ದ್ವಿತೀಯ ಪರಾರ್ಧೆ, ಶ್ವೇತವರಾಹ ಕಲ್ಪೆ, ವೈವಸ್ವತ ಮನ್ವಂತರೆ ಅಂತಾವ್ರು ಸಂಸ್ಕೃತದಲ್ಲಿ ಮಂತ್ರ ಹೇಳ್ತಾ ಹೋದಾಗ ನಾವು ಕೈಯಲ್ಲಿ ಅಕ್ಷತೆ ಹೂವು ಹಿಡಿದು ಕೇಳ್ತಾ ಇರ್ತೀವಿ. ಆದರೆ ಎಂದಾದರೂ ಯೋಚಿಸಿದ್ದೀರಾ, ಈ ಮಂತ್ರಗಳ ನಿಜವಾದ ಅರ್ಥ ಏನು? ನಾವು ಯಾಕೆ ಇದನ್ನು ಪ್ರತಿಯೊಂದು ಪೂಜೆಯಲ್ಲೂ ಹೇಳಬೇಕು? ಮೊದಲನೇದಾಗಿ ಸಂಕಲ್ಪ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಸರಳವಾಗಿ ಹೇಳ್ಬೇಕಂದ್ರೆ ಸಂಕಲ್ಪ ಅಂದ್ರೆ ದೃಢ ನಿರ್ಧಾರ ಅಥವಾ ಸಂಕಲ್ಪ ಮಾಡುವುದು, ಇಂಟೆನ್ಷನ್. ಒಂದು ಸಣ್ಣ ಉದಾಹರಣೆ ತಗೊಳ್ಳಿ. ನೀವು ನಿಮ್ಮ ಸ್ನೇಹಿತನಿಗೆ ಒಂದು ಕೊರಿಯರ್ ಕಳಿಸ್ಬೇಕು ಅನ್ಕೊಳ್ಳಿ. ಆ ಪತ್ರದ ಮೇಲೆ ನೀವು ನಿಮ್ಮ ವಿಳಾಸ, ಫ್ರಾಮ್ ಅಡ್ರೆಸ್, ದಿನಾಂಕ, ಡೇಟ್ ಮತ್ತು ತಲುಪಬೇಕಾದ ವಿಳಾಸ, ಟು ಅಡ್ರೆಸ್ ಬರೆಯದಿದ್ದರೆ ಆ ಪತ್ರ ಹೋಗಿ ಸೇರುತ್ತಾ? ಖಂಡಿತ ಇಲ್ಲ. ಅದೇ ರೀತಿ ಈ ಇಡೀ ಅನಂತ ಬ್ರಹ್ಮಾಂಡದಲ್ಲಿ ನಾವು ಎಲ್ಲೋ ಒಂದು ಪುಟ್ಟ ಜಾಗದಲ್ಲಿ ಕೂತು ಪೂಜೆ ಮಾಡ್ತಾ ಇದ್ದೀವಿ. ದೇವರಿಗೆ ನಮ್ಮ ವಿಳಾಸ ತಲುಪಿಸಬೇಕಲ್ಲ? ನಾನು ಯಾರು, ಎಲ್ಲಿ ಕೂತಿದ್ದೀನಿ, ಯಾವ ಸಮಯದಲ್ಲಿ, ಯಾವ ಉದ್ದೇಶಕ್ಕಾಗಿ ಈ ಪೂಜೆ ಮಾಡ್ತಾ ಇದ್ದೀನಿ ಎಂದು ದೇವರಿಗೆ ನಮ್ಮ ವಿಳಾಸ ಕೊಡುವ ಪ್ರಕ್ರಿಯೆಯೇ ಈ ಸಂಕಲ್ಪ. ನಾವು ನಿತ್ಯವೂ ಪೂಜೆಯ ಆರಂಭದಲ್ಲಿ ಹೇಳುವ ಸುದೀರ್ಘ ಸಂಕಲ್ಪ ಮಂತ್ರವು ಕೇವಲ ಧಾರ್ಮಿಕ ವಿಧಿಯಲ್ಲ. ಅದು ನಮ್ಮ ವಿಶ್ವದ ಭೂಪಟ, ಕಾಸ್ಮಿಕ್ ಅಡ್ರೆಸ್ ಮತ್ತು ಕಾಲದ ಗಣನೆ, ಟೈಮ್ ಡೈಮೆನ್ಷನ್ ಆಗಿದೆ. ಒಂದು ಪೂರ್ಣ ಸಂಕಲ್ಪದಲ್ಲಿ ಈ ಕೆಳಗಿನ ಪ್ರಮುಖ ಅಂಶಗಳಿರುತ್ತವೆ: ಕಾಲಗಣನೆ, ಟೈಮ್; ದೇಶಗಣನೆ, ಸ್ಪೇಸ್ ಆರ್ ಲೊಕೇಶನ್; ವ್ಯಕ್ತಿಗಣನೆ, ಐಡೆಂಟಿಟಿ; ಉದ್ದೇಶ, ಪರ್ಪಸ್ ಆರ್ ಫ್ರೂಟ್. ಈಗ ನಾವು ದಿನಾ ಕೇಳುವ ಆ ಶ್ಲೋಕದ ಒಂದೊಂದು ಪದದ ಅರ್ಥ ನೋಡ್ತಾ ಹೋಗೋಣ. ಇದು ಕೇವಲ ಮಂತ್ರ ಅಲ್ಲ, ಇದು ಹಿಂದೂ ಧರ್ಮದ ಕಾಸ್ಮಿಕ್ GPS. ಶುಭೆ ಶೋಭನೆ ಮುಹೂರ್ತೆ, ಮಂಗಳಕರವಾದ ಹಾಗೂ ಅತ್ಯಂತ ಶ್ರೇಷ್ಠವಾದ ಈ ಶುಭ ಮುಹೂರ್ತದಲ್ಲಿ ಎಂದರ್ಥ. ಯಾವುದೇ ಸತ್ಕಾರ್ಯವನ್ನು ಮಾಡಲು ಕಾಲದ ಶುದ್ಧಿ ಮುಖ್ಯ. ನವಗ್ರಹಗಳ ಚಲನೆ, ತಿಥಿ, ವಾರ, ನಕ್ಷತ್ರಗಳು ನಮಗೆ ಅನುಕೂಲಕರವಾಗಿದ್ದು ನಮ್ಮ ಮನಸ್ಸು ಭಗವಂತನ ಕಡೆಗೆ ತಿರುಗಿರುವ ಈ ವರ್ತಮಾನದ ಕ್ಷಣವೇ ಶುಭ ಮುಹೂರ್ತ. ದುಷ್ಟಶಕ್ತಿಗಳ ನಿವಾರಣೆಯಾಗಿ ದೈವಿಕ ಶಕ್ತಿ ಜಾಗೃತವಾಗಿರುವ ಕಾಲವಿದು ಎಂದು ಭಾವಿಸಿ ಕರ್ಮವನ್ನು ಆರಂಭಿಸಲಾಗುತ್ತದೆ. ಅದ್ಯ ಬ್ರಹ್ಮಣಃ, ಇಂದಿನ ಪ್ರಸ್ತುತ ಬ್ರಹ್ಮದೇವನ ಕಾಲದಲ್ಲಿ. ದ್ವಿತೀಯ ಪರಾರ್ಧಿ, ಚತುರ್ಮುಖ ಬ್ರಹ್ಮದೇವನ ಆಯುಷ್ಯದ ಲೆಕ್ಕಾಚಾರವಿದು. ನಮ್ಮ ಸನಾತನ ಧರ್ಮದ ಪ್ರಕಾರ ಬ್ರಹ್ಮದೇವನ ಆಯಸ್ಸು 100 ವರ್ಷ. ಅದರಲ್ಲಿ ಮೊದಲ 50 ವರ್ಷ ಮುಗಿದು ಈಗ 51ನೇ ವರ್ಷದ ಮೊದಲ ದಿನ ನಡೀತಾ ಇದೆ. ಅದನ್ನೇ ದ್ವಿತೀಯ ಪರಾರ್ಧ ಅಂತೀವಿ. ಅಂದ್ರೆ ನಾವು ಬ್ರಹ್ಮನ ವಯಸ್ಸನ್ನ ಲೆಕ್ಕ ಹಾಕ್ತಾ ಇದ್ದೀವಿ. ಶ್ವೇತವರಾಹ ಕಲ್ಪೆ, ಬ್ರಹ್ಮದೇವನ ಒಂದು ದಿನಕ್ಕೆ ಕಲ್ಪ ಎನ್ನಲಾಗುತ್ತದೆ. ಈಗ ನಡೀತಾ ಇರೋದು ಶ್ವೇತವರಾಹ ಅನ್ನೋ ಕಲ್ಪ. ವೈವಸ್ವತ ಮನ್ವಂತರಿ, ಒಂದು ಕಲ್ಪದಲ್ಲಿ 14 ಮನ್ವಂತರಗಳು ಬರುತ್ತವೆ. ಈ ಕಲ್ಪದಲ್ಲಿ ಕಳೆದು ಹೋಗಿರುವ 6 ಮನ್ವಂತರಗಳ ನಂತರ ನಡೆಯುತ್ತಿರುವ 7ನೇ ಮನ್ವಂತರ ವೈವಸ್ವತ. ಇದರ ರಾಜ ವೈವಸ್ವತ ಮನು. ಕಲಿಯುಗಿ, ಪ್ರಥಮ ಪಾದಿ. ನಿಮಗೆ ಗೊತ್ತಿರೋ ಹಾಗೆ ಕೃತ, ತ್ರೇತ, ದ್ವಾಪರ ಮುಗಿದು ಈಗ 4ನೇ ಯುಗವಾದ ಕಲಿಯುಗ ನಡೀತಾ ಇದೆ. ಅದರಲ್ಲೂ ಈಗ ತಾನೇ ಆರಂಭವಾಗಿರೋ ಮೊದಲ ಹಂತ, ಪ್ರಥಮ ಪಾದ ಇದಾಗಿದೆ. ಇಲ್ಲಿಯವರೆಗೆ ನಾವು ಸಮಯ ಅಥವಾ ಟೈಮ್ ಅನ್ನು ಫಿಕ್ಸ್ ಮಾಡ್ಕೊಂಡ್ವಿ. ಈಗ ನಾವು ನಮ್ಮ ಭೂಮಿಯ ಲೊಕೇಶನ್ಗೆ ಬರೋಣ. ಜಂಬೂ ದ್ವೀಪೆ. ಪೌರಾಣಿಕವಾಗಿ ಭೂಮಿಯನ್ನು 7 ದ್ವೀಪಗಳಾಗಿ ವಿಂಗಡಿಸಲಾಗಿದೆ. ಅದರಲ್ಲಿ ನಾವು ಜಂಬೂ ದ್ವೀಪದಲ್ಲಿದ್ದೇವೆ, ಇಂದಿನ ಏಷ್ಯಾ ಖಂಡದ ಭಾಗ. ಭರತವರ್ಷೆ, ಭರತಖಂಡಿ. ಜಂಬೂ ದ್ವೀಪದಲ್ಲಿರುವ ಅತ್ಯಂತ ಪವಿತ್ರವಾದ ದೇಶ ನಮ್ಮ ಭಾರತವರ್ಷ. ಅದರ ಒಂದು ಭೂಭಾಗದಲ್ಲಿ ನಾವಿದ್ದೇವೆ. ದಂಡಕಾರಣ್ಯೆ, ರಾಮಾಯಣ ಕಾಲದಲ್ಲಿ ಪ್ರಸಿದ್ಧವಾಗಿದ್ದ ವಿಂಧ್ಯ ಪರ್ವತದಿಂದ ಹಿಡಿದು ಕೃಷ್ಣ ಗೋದಾವರಿ ನದಿಗಳವರೆಗೂ ವಿಸ್ತರಿಸಿದ್ದ ಪರಮ ಪವಿತ್ರವಾದ ದಂಡಕಾರಣ್ಯ ಪ್ರದೇಶದ ಒಳಗೆ. ಗೋದಾವರ್ಯಾಹ ದಕ್ಷಿಣ ತೀರೆ, ದಕ್ಷಿಣದ ಗಂಗೆ ಎಂದೇ ಖ್ಯಾತಿಯಾದ ಪವಿತ್ರ ಗೋದಾವರಿ ನದಿಯ ದಕ್ಷಿಣ ಭಾಗದ ದಂಡೆಯ ಮೇಲೆ. ಕರ್ನಾಟಕ ಮತ್ತು ಗೋದಾವರಿಯ ದಕ್ಷಿಣದ ಪ್ರಾಂತ್ಯಗಳು ಈ ವ್ಯಾಪ್ತಿಗೆ ಬರುತ್ತವೆ. ಶಾಲಿವಾಹನ ಶಕೆ, ದಕ್ಷಿಣ ಭಾರತದಲ್ಲಿ ಚಾಂದ್ರಮಾನ ಯುಗಾದಿಯ ದಿನದಿಂದ ಗಣನೆಗೆ ಸಿಗುವ ಸನಾತನ ಕಾಲಗಣನಾ ಪದ್ಧತಿ. ರಾಜ ಶಾಲಿವಾಹನನ ಹೆಸರಿನಲ್ಲಿರುವ ಶಕಿ. ಬೌದ್ಧಾವತಾರಿ, ದಶಾವತಾರಗಳ ಲೆಕ್ಕಾಚಾರದ ಪ್ರಕಾರ ಪ್ರಸ್ತುತ ನಡೆಯುತ್ತಿರುವ ಕಾಲದ ಅವತಾರ. ರಾಮಕ್ಷೇತ್ರಿ, ಪ್ರಭು ಶ್ರೀರಾಮಚಂದ್ರನು ತನ್ನ ವನವಾಸದ ಕಾಲದಲ್ಲಿ ನಡೆದಾಡಿ ನೆಲೆ ನಿಂತು
ಪುನೀತಗೊಳಿಸಿದ ದಕ್ಷಿಣದ ಭೂಭಾಗ. ಅಸ್ಮಿನ್ ವರ್ತಮಾನಿ, ಪ್ರಸ್ತುತ ನಡೆಯುತ್ತಿರುವ ಈ ಶುಭ ಕಾಲದಲ್ಲಿ ಎಂದು ಅರ್ಥ. ವ್ಯಾವಹಾರಿಕೆ, ಬ್ರಹ್ಮಾಂಡದ ಅನಂತಕಾಲದ ಲೆಕ್ಕಾಚಾರ ಒಂದು ಕಡೆ ಇದ್ದರೆ, ಪ್ರಸ್ತುತ ನಾವು ಮನುಷ್ಯರು ಭೂಮಿಯ ಮೇಲೆ ದಿನನಿತ್ಯದ ವ್ಯವಹಾರಕ್ಕಾಗಿ ಬಳಸುತ್ತಿರುವ ಕಾಲದ ಪದ್ಧತಿಯಂತಿ ಎಂದು ಅರ್ಥವಾಗುತ್ತದೆ. ನಾವು ಸಂಕಲ್ಪ ಮಾಡುವಾಗ ಬ್ರಹ್ಮದೇವನ ಕಾಲವನ್ನು ಹೇಳುತ್ತಾ ಬಂದು ಕೊನೆಗೆ ಮನುಷ್ಯರಾದ ನಮಗೆ ಸಂಬಂಧಿಸಿದ ಕಾಲಕ್ಕೆ ಇಳಿಯಬೇಕು. ಅದಕ್ಕಾಗಿಯೇ ವ್ಯಾವಹಾರಿಕೆ ಎಂಬ ಪದವನ್ನು ಬಳಸಲಾಗುತ್ತದೆ. ಇದು ಮುಖ್ಯವಾಗಿ 2 ಪದ್ಧತಿಗಳನ್ನು ಒಳಗೊಂಡಿರುತ್ತದೆ. ಚಾಂದ್ರಮಾನ, ಚಂದ್ರನ ಚಲನೆಯನ್ನು ಆಧರಿಸಿದ ವ್ಯವಹಾರ. ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರಗಳಲ್ಲಿ ಯುಗಾದಿಯಿಂದ ವರ್ಷದ ಗಣನೆ ದ್ವಾರ ಇದು ಪ್ರಚಲಿತದಲ್ಲಿದೆ. ಸೌರಮಾನ, ಸೂರ್ಯನ ಸಂಕ್ರಾಂತಿಯನ್ನು ಆಧರಿಸಿದ ವ್ಯವಹಾರ. ತಮಿಳುನಾಡು, ಕೇರಳ, ತುಳುನಾಡು ಮತ್ತು ಉತ್ತರ ಭಾರತದ ಕೆಲವು ಭಾಗಗಳಲ್ಲಿ ಚಾಲ್ತಿಯಲ್ಲಿದೆ. ಪ್ರಭವಾದಿ ಷಷ್ಠಿ ಸಂವತ್ಸರಾಣಾಂ ಮಧ್ಯೆ, ಇದು ನಮ್ಮ ಸನಾತನ ಧರ್ಮದ ಅತ್ಯಂತ ವ್ಯವಸ್ಥಿತವಾದ ಕಾಲಚಕ್ರವನ್ನು ಸೂಚಿಸುತ್ತದೆ. ಪ್ರಭವ ಎಂಬ ವರ್ಷದಿಂದ ಆರಂಭವಾಗುವ ಒಟ್ಟು 60 ಸಂವತ್ಸರಗಳ, ಅಂದರೆ ವರ್ಷಗಳ ಮಹಾಚಕ್ರದ ಮಧ್ಯದಲ್ಲಿ ಎಂದು. ಅಯನ ಮತ್ತು ಋತು ನಿರ್ಣಯ. ಅಯನ, ಸೂರ್ಯನ ದಿಕ್ಕಿಗೆ ತಕ್ಕಂತೆ ಉತ್ತರಾಯಣೆ ಜನವರಿಯಿಂದ ಜುಲೈ ಅಥವಾ ದಕ್ಷಿಣಾಯನೆ ಜೂನ್ನಿಂದ ಜನವರಿ ಎಂದು ಹೇಳಬೇಕು. ಋತು, ಆಯಾ ಕಾಲಕ್ಕೆ ತಕ್ಕಂತೆ 6 ಋತುಗಳ ಪೈಕಿ ಒಂದನ್ನು ಹೇಳಬೇಕು. ವಸಂತ, ಗ್ರೀಷ್ಮ, ವರ್ಷ, ಶರದ್, ಹೇಮಂತ, ಶಿಶಿರ ಋತವು. ಮಾಸ, ಪಕ್ಷ ಮತ್ತು ತಿಥಿಗಣನೆ. ಮಾಸೆ, ಪ್ರಸ್ತುತ ನಡೆಯುತ್ತಿರುವ ಮಾಸ. ಉದಾಹರಣೆಗೆ ಚೈತ್ರ, ವೈಶಾಖ, ಜ್ಯೇಷ್ಠ, ಮಾಸೆ. ಪಕ್ಷೆ, ಚಂದ್ರನು ವೃದ್ಧಿಯಾಗುವ ಕಾಲವಾದರೆ ಶುಕ್ಲಪಕ್ಷೆ, ಕ್ಷೀಣಿಸುವ ಕಾಲವಾದರೆ ಕೃಷ್ಣಪಕ್ಷೆ. ತಿಥೌ, ಅಂದಿನ ದಿನದ ತಿಥಿ. ಪ್ರಥಮ, ದ್ವಿತೀಯ ಹಿಡಿದು ಪೂರ್ಣಿಮಾ ಅಮಾವಾಸ್ಯಾಯಾಂ ಪುಣ್ಯತಿಥೌ. ವಾರ, ನಕ್ಷತ್ರ ಮತ್ತು ಗ್ರಹಸ್ಥಿತಿ. ವಾಸರೆ, ಅಂದಿನ ವಾರ. ರವಿ, ಸೋಮ, ಭೌಮ, ಸೌಮ್ಯ, ಗುರು, ಭಾರ್ಗವ, ಸ್ಥಿರವಾಸರೆ. ನಕ್ಷತ್ರೆ, ಅಂದಿನ ದಿನಕ್ಕೆ ಅನ್ವಯಿಸುವ ನಕ್ಷತ್ರ. ಅಶ್ವಿನಿ, ಭರಣಿ ಇತ್ಯಾದಿ. ಶುಭಯೋಗ, ಶುಭಕರಣ, ಅಂದಿನ ಶುಭ ಯೋಗ ಮತ್ತು ಕರಣಗಳ ಸ್ಮರಣೆ. ಆತ್ಮಪರಿಚಯ ಮತ್ತು ಗೋತ್ರಾವಳಿ, ಯೋರ್ ಐಡೆಂಟಿಟಿ. ಕಾಲ ಮತ್ತು ದೇಶದ ಗಣನೆ ಮುಗಿದ ತಕ್ಷಣ ಪೂಜೆ ಮಾಡುವ ಕರ್ತೃವು ತಾನು ಯಾರೆಂದು ಬ್ರಹ್ಮಾಂಡಕ್ಕೆ ಘೋಷಿಸುವ ಅತ್ಯಂತ ಪ್ರಮುಖ ಭಾಗವಿದು. ಏವಂಗುಣ ವಿಶೇಷೇಣ ವಿಶಿಷ್ಟಾಯಾಂ ಅಸ್ಯಾಂ ಶುಭತಿಥೌ ನಿಮ್ಮ ಗೋತ್ರ, ಗೋತ್ರೋತ್ಪನ್ನಸ್ಯ, ನಿಮ್ಮ ಜನ್ಮ ನಕ್ಷತ್ರ, ನಕ್ಷತ್ರೀ, ನಿಮ್ಮ ಜನ್ಮರಾಶಿ, ರಾಶೌ ಜಾತಸ್ಯ, ನಿಮ್ಮ ಹೆಸರು, ಶರ್ಮಣಃ ಅಥವಾ ವರ್ಮಣಃ, ಅಹಂ. ಗೋತ್ರ, ನಿಮ್ಮ ವಂಶದ ಮೂಲ ಋಷಿಯ ಸ್ಮರಣೆ. ನಾಮ, ನಿಮ್ಮ ಶರೀರಕ್ಕೆ ಇಟ್ಟಿರುವ ನಾಮಧೇಯ. ಫಲಶ್ರುತಿ ಮತ್ತು ಪ್ರತಿಜ್ಞಾ, ದಿ ಅಲ್ಟಿಮೇಟ್ ಪರ್ಪಸ್. ಸಂಕಲ್ಪದ ಕೊನೆಯ ಹಂತವು ನೀವು ಈ ಪೂಜೆಯನ್ನು ಏಕೆ ಮಾಡುತ್ತಿದ್ದೀರಿ ಮತ್ತು ಯಾರಿಗೆ ಸಮರ್ಪಿಸುತ್ತಿದ್ದೀರಿ ಎಂಬುದನ್ನು ಸ್ಪಷ್ಟಪಡಿಸುತ್ತದೆ. ಮಮ ಉಪಾತ್ತ ಸಮಸ್ತ ದುರಿತ ಕ್ಷಯದ್ವಾರ, ನನ್ನ ಜನ್ಮಜನ್ಮಾಂತರಗಳ ಪಾಪಗಳು ನಾಶವಾಗಲಿ. ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಅಥವಾ ಶ್ರೀ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ. ಈ ಪೂಜೆಯು ಭಗವಂತನ ಪ್ರೀತಿಗಾಗಿ ಮಾತ್ರವೇ ಹೊರತು ಬೇರೇನೂ ಅಲ್ಲ. ಕ್ಷೇಮ, ಸ್ಥೈರ್ಯ, ವಿಜಯ, ವೀರ್ಯ, ಆಯುರಾರೋಗ್ಯ, ಐಶ್ವರ್ಯಾಭಿವೃದ್ಧ್ಯರ್ಥಂ, ಕುಟುಂಬದ ಸಕಲ ಶ್ರೇಯಸ್ಸಿಗಾಗಿ. ಯಾವ ಪೂಜೆಯೂ ಅದರ ಹೆಸರು ಕರಿಷ್ಯೆ. ಈ ಪೂಜೆಯನ್ನು ನಾನು ಮಾಡಲು ಪ್ರತಿಜ್ಞೆ ಮಾಡುತ್ತಿದ್ದೇನೆ ಎಂದು ಹೇಳಿ ಬಲಗೈಯಲ್ಲಿದ್ದ ನೀರನ್ನು ದೇವರಿಗೆ ಬಿಡುವುದು. ಈ ಸಂಕಲ್ಪ ಕೇವಲ ಪೂಜೆಗೆ ಅಷ್ಟೇ ಸೀಮಿತನಾ? ಖಂಡಿತ ಇಲ್ಲ. ನಮ್ಮ ದೈನಂದಿನ ಜೀವನದ ಮೇಲೂ ಇದು ದೊಡ್ಡ ಪ್ರಭಾವ ಬೀರುತ್ತೆ. ಹೀಗೆ ಅಂದ್ಕೊಂಡ್ರಾ? ಅಹಂಕಾರದ ನಾಶ, ರಿಮೂವ್ಸ್ ಈಗೋ. ನಾವು ಬ್ರಹ್ಮಾಂಡದ ಇಷ್ಟೊಂದು ದೊಡ್ಡ ಕಾಲಚಕ್ರ ಮತ್ತು ಭೂಮಿಯ ನಕ್ಷೆಯನ್ನು ನೆನೆಸಿಕೊಂಡಾಗ ನಾನು ಅನ್ನೋ ಅಹಂಕಾರ ಕರಗಿ ಹೋಗುತ್ತೆ. ಈ ಜಗತ್ತಿನಲ್ಲಿ ನಾವೆಷ್ಟು ಸಣ್ಣ ಜೀವಿ ಎಂಬ ಅರಿವಾಗುತ್ತೆ. ಫೋಕಸ್ ಮತ್ತು ಏಕಾಗ್ರತೆ, ಎನ್ಹ್ಯಾನ್ಸಸ್ ಫೋಕಸ್. ಮನಸ್ಸು ಚಂಚಲವಾಗಿರುತ್ತೆ. ಆದರೆ ಪೂಜೆಯ ಆರಂಭದಲ್ಲಿ ನಾನು ಈ ಜಾಗದಲ್ಲಿ, ಈ ಸಮಯದಲ್ಲಿ, ಈ ದೇವರಿಗಾಗಿ ಕೂತಿದ್ದೀನಿ ಅಂದಾಗ ಮನಸ್ಸು ಬೇರೆಲ್ಲೂ ಅಲೆಯದೆ ಪೂಜೆಯ ಮೇಲೆ ಕೇಂದ್ರೀಕೃತವಾಗುತ್ತೆ. ಲಾ ಆಫ್ ಅಟ್ರಾಕ್ಷನ್,
ಇವತ್ತು ಜಗತ್ತು ಲಾ ಆಫ್ ಅಟ್ರಾಕ್ಷನ್ ಮತ್ತು ಮ್ಯಾನಿಫೆಸ್ಟೇಷನ್ ಬಗ್ಗೆ ಮಾತನಾಡುತ್ತೆ. ಆದರೆ ಸಾವಿರಾರು ವರ್ಷಗಳ ಹಿಂದೆಯೇ ನಮ್ಮ ಋಷಿಮುನಿಗಳು ಯಾವುದೇ ಕೆಲಸ ಮಾಡುವ ಮುನ್ನ ಸಂಕಲ್ಪ ಶಕ್ತಿಯನ್ನು ಹೇಗೆ ಬಳಸಬೇಕು ಅಂತ ನಮಗೆ ಕಲಿಸಿಕೊಟ್ಟಿದ್ದಾರೆ. ಮುಂದಿನ ಬಾರಿ ನೀವು ಪೂಜೆಯಲ್ಲಿ ಕುಳಿತಾಗ ಪುರೋಹಿತರು ಸಂಕಲ್ಪ ಮಾಡಿಸುವಾಗ ಕೇವಲ ಯಾಂತ್ರಿಕವಾಗಿ ನೀರು ಬಿಡಬೇಡಿ. ಮನಸ್ಸಿನಲ್ಲಿ ನೆನೆಸಿಕೊಳ್ಳಿ, ನೀವು ಆ ಕ್ಷಣದಲ್ಲಿ ಇಡೀ ಬ್ರಹ್ಮಾಂಡದ ಜೊತೆ ಕನೆಕ್ಟ್ ಆಗ್ತಾ ಇದ್ದೀರಾ. ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ.